ದೃಷ್ಟಿಗೊಂಬೆ ಮನೆಯ ಮುಂದೆ ಹಾಕುವ ವಿಧಾನ ಮತ್ತು ಮಹತ್ವ. ಮನೆಯನ್ನು ದೃಷ್ಟಿಕಣ್ಣುಗಳಿಂದ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಹಾಗೂ ನಕಾರಾತ್ಮಕ ಶಕ್ತಿಯಿಂದ ಮನೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಮನೆಯ ಮುಖ್ಯ ದ್ವಾರದ ಮೇಲೆ ದೃಷ್ಟಿಗೊಂಬೆಯ ಮುಖವಾಡವನ್ನು ನೇತು ಹಾಕಲಾಗುತ್ತದೆ. ಮನೆಯ ಮುಖ್ಯದ್ವಾರದ ಮೇಲೆ ನೇತು ಹಾಕುವ ದೃಷ್ಟಿಗೊಂಬೆಯ ಮುಖ ಯಾರದ್ದು? ಇದನ್ನು ಮನೆಯ ಮುಖ್ಯದ್ವಾರದ ಮೇಲೆ ನೇತು ಹಾಕುವುದರ ಪ್ರಯೋಜನವೇನು? ಹೊಸ ಮನೆಯನ್ನು ಕಟ್ಟಿದಾಗ ಅಥವಾ ತಮ್ಮ ಮನೆಯನ್ನು ದುಷ್ಟ ಕಣ್ಣುಗಳಿಂದ ಹಾಗೂ ದುಷ್ಟ ತಾಂತ್ರಿಕ ಕ್ರಿಯೆಗಳಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ಹೆಚ್ಚಿನವರು ದೃಷ್ಟಿಗೊಂಬೆಯನ್ನು ತಂದು ಮನೆಯ ಮೇಲೆ ನೇತು ಹಾಕುತ್ತಾರೆ. ಇದು ಸಾಮಾನ್ಯ ಗೊಂಬೆಯಲ್ಲ, ಇದೊಂದು ರಾಕ್ಷಸನ ತಲೆಯಾಗಿದೆ. ಈ ರಾಕ್ಷಸನ ಮುಖವು ಮನೆಯನ್ನು ಕೆಟ್ಟ ಕಣ್ಣುಗಳಿಂದ, ದೃಷ್ಟಿ ದೋಷಗಳಿಂದ ಕಾಪಾಡುವ ಶಕ್ತಿಯನ್ನು ಹೊಂದಿದೆ. ಈ ಮುಖವಾಡವು ಮನೆಯನ್ನು ಹಾಗೂ ಆ ಮನೆಯಲ್ಲಿ ವಾಸವಾಗಿರುವಂತಹ ಕುಟುಂಬದ ಸದಸ್ಯರನ್ನು ತೊಂದರೆಯಿಂದ ರಕ್ಷಣೆ ಮಾಡುವುದು. ಆದರೆ ಅನೇಕರಿಗೆ ಇದನ್ನು ಮನೆಯಲ್ಲಿ ಹೇಗೆ ನೇತು ಹಾಕಬೇಕೆಂಬುದು ತಿಳಿದಿಲ್ಲ. ಒಟ್ಟಾರೆಯಾಗಿ ಇದನ್ನು ಮನೆಯಲ್ಲಿ ನೇತು ಹಾಕುವುದರಿಂದ ಉದ್ದೇಶಿತ ಫಲಿತಾಂಶವನ್ನು ಪಡೆದುಕೊಳ್ಳುವುದಿಲ್ಲ. ದುಷ್ಟ ದೃಷ್ಟಿಯಿಂದ ನಮ್ಮನ್ನು ಕಾಪಾಡುವಂತಹ ಈ ಮುಖದ ಕುರಿತು ನೀವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಶಿವನಿಗೂ ಈ ರಾಕ್ಷಸ ಮುಖಕ್ಕೂ ಇರುವ ಸಂಬಂಧವೇನು? ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಒಂದು ರಾಕ್ಷಸ ಮುಖವು ಶಿವನೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರುವಂತಹ ಮುಖವಾಗಿದೆ. ಈ ರಾಕ್ಷಸನು ಶಿವನ ಕೋಪದಿಂದ ಸೃಷ್ಟಿಯಾದ ರಾಕ್ಷಸನಾಗಿದ್ದಾನೆ. ಶಿವನು ಅತ್ಯಂತ ಕೋಪದಲ್ಲಿದ್ದ ಸಂದರ್ಭದಲ್ಲಿ ಓರ್ವ ಶಕ್ತಿಶಾಲಿ ಮತ್ತು ಹಸಿದ ರಾಕ್ಷಸ ಸೃಷ್ಟಿಯಾಗುತ್ತಾನೆ ಎಂದು ಮಹಾಪುರಾಣಗಳು ಮಾಹಿತಿಯನ್ನು ನೀಡುತ್ತದೆ. ಈ ರಾಕ್ಷಸನು ತನ್ನ ಹಸಿವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಶಿವನಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತಾನೆ. ಅವನು ಶಿವನ ಬಳಿ ತನಗೆ ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲವೆಂದು ದುಃಖವನ್ನು ಹೇಳಿಕೊಂಡಾಗ ಶಿವನು ಸ್ವತಃ ನಿನ್ನ ಮಾಂಸವನ್ನು ನೀನೇ ತಿನ್ನು ಎಂದು ಹೇಳುತ್ತಾನೆ. ಶಿವನ ಆದೇಶವನ್ನು ಪಾಲಿಸಿ ಅವನು ತನ್ನ ಇಡೀ ದೇಹವನ್ನು ತಿಂದು ಕೇವಲ ತನ್ನ ಮುಖವನ್ನು ಮಾತ್ರ ಬಿಟ್ಟನು. ಆತನ ಭಕ್ತಿ ಮತ್ತು ವಿಧೇಯತೆಯಿಂದ ಶಿವನು ತುಂಬ ಸಂತೋಷಗೊಂಡು ಆ ರಾಕ್ಷಸನಿಗೆ ಕೀರ್ತಿಮುಖ ಎನ್ನುವ ಹೆಸರನ್ನು ನೀಡಿದನು. ಬಳಿಕ ತನ್ನ ಮನೆ ಬಾಗಿಲಿಗೆ ಬರುವಂತಹ ಯಾವುದೇ ವ್ಯಕ್ತಿ ಮೊದಲು ಅವನನ್ನು ಪೂಜಿಸಬೇಕು ಹಾಗೂ ಯಾರ ಮನೆಯ ಮುಖ್ಯದ್ವಾರದಲ್ಲಿ ಈತನ ಮುಖವನ್ನು ಇಟ್ಟುಕೊಂಡಿರುತ್ತಾರೋ ಅವರ ಮನೆ ಎಂದಿಗೂ ದುಷ್ಟ ಕಣ್ಣುಗಳಿಗೆ ಒಳಗಾಗುವುದಿಲ್ಲ ಹಾಗೂ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಶಿವನು ಅವನಿಗೆ ವರವನ್ನು ನೀಡಿದನು. ಈ ರಾಕ್ಷಸನ ಮುಖವನ್ನು ಮನೆಯಲ್ಲಿ ಇಡುವುದು ಹೇಗೆ? ಕೀರ್ತಿಮುಖ ರಾಕ್ಷಸನ ಮುಖವನ್ನು ನೀವು ನಿಮ್ಮ ಮನೆಯಲ್ಲಿ ಯಾವಾಗ ಬೇಕಾದರೂ ಇಡಬಹುದು. ಇದೇ ಸಮಯದಲ್ಲಿ ಇಡಬೇಕು ಎನ್ನುವ ಪ್ರತ್ಯೇಕವಾದ ಸಮಯವಿಲ್ಲ. ಈ ರಾಕ್ಷಸನ ಮುಖವನ್ನು ಮನೆಯಲ್ಲಿ ಹಾಕುವುದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ದಿನಾಂಕ ಅಥವಾ ಹಬ್ಬದ ಅವಶ್ಯಕತೆ ಇಲ್ಲ. ನೀವು ಈ ಮುಖವನ್ನು ದೃಷ್ಟಿ ದೋಷದಿಂದ ಪಾರಾಗಲು ಯಾವುದೇ ಒಂದು ಶುಭ ದಿನದಂದು ಹಾಕಬಹುದು. ನೀವು ಈ ಕೀರ್ತಿಮುಖನ ಗೊಂಬೆಯನ್ನು ಮನೆಯಲ್ಲಿ ಇಡುವುದಕ್ಕೂ ಮುನ್ನ ಅದನ್ನು ಪವಿತ್ರವಾದ ಗಂಗಾಜಲದಿಂದ ತೊಳೆದು ಶಿವನನ್ನು ಧ್ಯಾನಿಸಿ ನಂತರ ಮನೆಯ ಮುಖ್ಯ ದ್ವಾರದ ಮಧ್ಯಭಾಗದಲ್ಲಿ ಇಡಬೇಕು. ಕೀರ್ತಿಮುಖನ ಮುಖವಾಡವನ್ನು ನೀವು ಮನೆಯಲ್ಲಿ ಇಡುವುದಾದರೆ ಅದು ಯಾವಾಗಲೂ ಹಿತ್ತಾಳೆಯಿಂದ, ತಾಮ್ರದಿಂದ ಅಥವಾ ಜೇಡಿಮಣ್ಣಿನಿಂದ ಮಾಡಿದ ಮುಖವಾಡವಾಗಿರಬೇಕು. ಕೀರ್ತಿಮುಖನ ಮುಖವಾಡವನ್ನು ಮನೆಯಲ್ಲಿ ನೇತು ಹಾಕುವುದರ ಪ್ರಯೋಜನಗಳು. ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಮನೆಯ ಮುಖ್ಯದ್ವಾರದಿಂದ ಕೇವಲ ಧನಾತ್ಮಕ ಶಕ್ತಿಗಳು ಮಾತ್ರವಲ್ಲ, ನಕಾರಾತ್ಮಕ ಶಕ್ತಿಗಳೂ ಪ್ರವೇಶಿಸುತ್ತದೆ. ಇದು ಪ್ರತಿಯೊಂದು ಶಕ್ತಿಗಳು ಮನೆಯನ್ನು ಸೇರುವ ಒಂದು ಮಾರ್ಗವಾಗಿದೆ. ಅಂತಹ ಸಂದರ್ಭದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪು ಮುಖವುಳ್ಳ ರಾಕ್ಷಸನ ಮುಖವಾಡವನ್ನು ನೇತು ಹಾಕುವುದು ಧನಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಸರಿಯಾಗಿ ಗುರುತಿಸಿ ಕೇವಲ ಧನಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುವಂತೆ ಮಾಡುವುದು. ಇದು ದುಷ್ಟ ಶಕ್ತಿಯನ್ನು ಮಾತ್ರವಲ್ಲ, ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡುವುದು. ಇದು ಮನೆಗೆ ಕೇವಲ ಸಕಾರಾತ್ಮಕತೆಯನ್ನು ತರುತ್ತದೆ. ಅದಕ್ಕಾಗಿಯೇ ಹೆಚ್ಚಿನ ಮನೆಗಳಲ್ಲಿ ದುಷ್ಟ ಕಣ್ಣನ್ನು ದೂರವಿಡಲು ತಲೆ ಕೆಳಗಾದ ಗೊಂಬೆಗಳು ಅಥವಾ ಮುಖವಾಡಗಳನ್ನು ನೀವು ಕಾಣಬಹುದು. ಇಂತಹ ಪರಿಸ್ಥಿತಿಯಲ್ಲಿ ದೃಷ್ಟಿಗೊಂಬೆಯನ್ನು ತೆಗೆದುಹಾಕುವುದು ಉತ್ತಮ.
ದೆವ್ವದಂತಹ ಮುಖವಾಡವನ್ನು ಅಥವಾ ದೃಷ್ಟಿಗೊಂಬೆಯನ್ನು ಯಾವಾಗಲೂ ಮನೆಯ ಮುಖ್ಯ ದ್ವಾರದ ಮೇಲೆ ನೇತು ಹಾಕುವುದರಿಂದ ದಾರಿಹೋಕರ ಕೆಟ್ಟ ದೃಷ್ಟಿಯು ನಿಮ್ಮ ಮನೆಯ ಮೇಲೆ ಬೀಳದಂತಾಗುವುದು. ಇದು ಕೇವಲ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕುವಂತಹ ಮುಖವಾಡವಲ್ಲ, ಇದು ಮನೆಗೆ ರಕ್ಷಣೆಯನ್ನು ನೀಡುವಂತಹ ರಕ್ಷಣಾತ್ಮಕ ಕವಚವಾಗಿದೆ. ಒಂದು ವೇಳೆ ನೀವು ಮನೆಯಲ್ಲಿ ಹಾಕಿರುವಂತಹ ಈ ಮುಖವಾಡವು ಮುರಿದು ಹೋದರೆ ಅಥವಾ ಹಾಳಾದರೆ ಅದರ ಅರ್ಥ ಆ ಮುಖವಾಡದಲ್ಲಿನ ಶಕ್ತಿ ಕ್ಷೀಣಿಸುತ್ತಿದೆ ಎಂಬುದಾಗಿದೆ. ಮುಖವಾಡವು ಮುಸುಕಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ತಕ್ಷಣವೇ ನೀವು ಮಾರುಕಟ್ಟೆಯಿಂದ ಹೊಸ ಮುಖವಾಡವನ್ನು ತಂದು ಈ ಮುಖವಾಡವನ್ನು ತೆಗೆದುಹಾಕಬೇಕು. ಈ ರೀತಿ ಮಾಡುವುದರಿಂದ ನೀವು ಆ ಮುಖವಾಡದಿಂದ ನಿರಂತರವಾದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತೀರಿ. ಈ ಮುಖವಾಡಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಮನೆಯ ಮುಂದೆ ವಿರೂಪಗೊಂಡ ಅಥವಾ ಭಯಾನಕ ರಾಕ್ಷಸನ ಪ್ರತಿಮೆಯನ್ನು ಇಡುವುದರ ಹಿಂದೆ ಆಳವಾದ ಮಾನಸಿಕ ಕಾರಣವಿದೆ. ಅಪರಿಚಿತರು ನಿಮ್ಮ ಮನೆಯನ್ನು ನೋಡಿದಾಗ ಅವರ ಮೊದಲ ಗಮನವು ಸುಂದರವಾದ ಗೋಡೆಗಳು ಅಥವಾ ಅಲಂಕಾರಗಳ ಕಡೆಗೆ ಅಲ್ಲ, ಬದಲಾಗಿ ವಿರೂಪಗೊಂಡ ಪ್ರತಿಮೆಯ ಕಡೆಗೆ ಸೆಳೆಯಲ್ಪಡುತ್ತದೆ. ಆ ಕ್ಷಣದಲ್ಲಿ ಅವರ ಮನಸ್ಸು ಆಘಾತಗೊಳಗಾಗುತ್ತದೆ ಮತ್ತು ಅವರ ಗಮನವು ವಿಚಲಿತವಾಗುತ್ತದೆ. ಈ ಕಾರಣದಿಂದಾಗಿ ನಿಮ್ಮ ಮನೆಯ ಮೇಲೆ ಇರಬೇಕಾದ ಅವರ ಅಸೂಯೆ ಅಥವಾ ತೀವ್ರವಾದ ನೋಟವು ಆ ವಿರೂಪಗೊಂಡ ಮುಖವಾಡವನ್ನು ನೋಡಿದ ಕ್ಷಣ ಕೊನೆಗೊಳ್ಳುತ್ತದೆ. ಕಲೆಯೊಂದಿಗೆ ಈ ಮುಖವಾಡದ ಸಂಬಂಧ. ಕೆಲವರು ಇದನ್ನು ಮೂಢನಂಬಿಕೆ ಎಂದು ಅಲ್ಲಗಳೆಯುತ್ತಾರೆ ಅಥವಾ ಇದನ್ನು ನಿರ್ಲಕ್ಷಿಸುತ್ತಾರೆ, ಆದರೆ ಇದು ತಲೆಮಾರುಗಳಿಂದ ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಇದು ಕೇವಲ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಹೊಂದಿರುವುದು ಮಾತ್ರವಲ್ಲ, ಸಾಮಾಜಿಕ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಈ ಮುಖವಾಡಗಳು ಮನೆಗೆ ಕಲಾತ್ಮಕತೆಯ ಸ್ಪರ್ಶವನ್ನು ಸೇರಿಸುವುದರಿಂದ ಜೊತೆಗೆ ಈ ಮುಖವಾಡವು ಧೈರ್ಯ ಮತ್ತು ಭದ್ರತೆಯ ಭಾವನೆಯನ್ನು ಹುಟ್ಟುಹಾಕುತ್ತದೆ. ಆದ್ದರಿಂದ ವೈಜ್ಞಾನಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ದುಷ್ಟ ಕಣ್ಣಿನ ಮುಖವಾಡವನ್ನು ಹೊಂದಿರುವುದು ಪ್ರಯೋಜನಕಾರಿ ಎಂದು ಹೇಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.